ನ್ಯೂಸ್. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕೊರಟಗೆರೆ ಟ್ರಸ್ಟ್ ವತಿಯಿಂದ ತಾಲೂಕಿನ ಗಂಟಿಗಾನಹಳ್ಳಿ ಮುದ್ದಯ್ಯನವರಿಗೆ ಮಂಜೂರಾಗಿರುವ ವಾತ್ಸಲ್ಯ ಮನೆಯನ್ನ ಹಸ್ತಾಂತರಿಸಲಾಯಿತು. ವಾತ್ಸಲ್ಯ ಮನೆ ಹಸ್ತಾಂತರಿಸಿ ಮಾತನಾಡಿದ ಧರ್ಮಸ್ಥಳ ಸಂಘದ ತಾಲೂಕು ಯೋಜನಾಧಿಕಾರಿ ಅನಿತಾರವರು, ಸೂರಿಲ್ಲದೆ ಅತ್ಯಂತ ನಿಕೃಷ್ಟವಾಗಿ ಬದುಕುತ್ತಿರುವ ನಿರ್ಗತಿಕರನ್ನು ಗುರುತಿಸಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಮನೆಗಳನ್ನು ಕಟ್ಟಿಸಿ ನಮ್ಮ ಕೊರಟಗೆರೆ ತಾಲೂಕಿನಲ್ಲಿ ಇದು 2ನೆಯ ಮನೆ ಹಸ್ತಾಂತರ ಮಾಡುತ್ತಿದ್ದು, ವಸತಿ ಕಲ್ಪಿಸುವುದರ ಜೊತೆ ಪ್ರತಿ ತಿಂಗಳು 1,000 ರೂಪಾಯಿಗಳ ಮಾಶಾಸನವನ್ನು ನೀಡಿ ದಿನನಿತ್ಯದ ಬಳಕೆ ವಸ್ತುಗಳಿರುವ ವಾತ್ಸಲ್ಯ ಕಿಟ್ ಅನ್ನು ವಿತರಣೆ ಮಾಡುತ್ತಿರುವುದರಿಂದ ಬಡವರಿಗೆ ಇದೊಂದು ಆಶಾ ಕಿರಣವಾಗಿದೆ ಹಾಗೂ ವಿಕಲಚೇತನರಿಗೆ ವೀಲ್ ಚೇರ್ ಸೇರಿದಂತೆ ಅನೇಕ ರೀತಿಯ ಉಪಕರಣ ಹಾಗೂ ಮದ್ಯಪಾನ ಮುಕ್ತ ಮಾಡಲು ಅನೇಕ ರೀತಿಯ ಸಹಕಾರ ಪ್ರಯತ್ನ ಮಾಡುತ್ತಿದ್ದೇವೆ. ತಮ್ಮ ವೀರೇಂದ್ರ ಹೆಗಡೆ ದಂಪತಿಗಳು ಎಂದರು. ನಂತರ ಮಾತನಾಡಿದ ಕೌಶಲ್ಯ ಅಭಿವೃದ್ಧಿ ನಿಗಮ ಮಾಜಿ ಅಧ್ಯಕ್ಷ ಮುರಳೀಧರ್ ಹಾಲಪ್ಪ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಗ್ರಾಮ ಸ್ವರಾಜ್ಯದ ಕನಸು ನನಸು ಮಾಡುವ ನಿಟ್ಟಿನಲ್ಲಿ ಅನೇಕ ಯೋಜನೆಗಳನ್ನು ಜಾರಿಗೆ ತರಲಾಗಿದೆ. ಧರ್ಮಸ್ಥಳದ ಧರ್ಮಾಧಿಕಾರಿ ಪೂಜ್ಯ ವೀರೇಂದ್ರ ಹೆಗಡೆಯವರ ಮಾರ್ಗದರ್ಶನದಲ್ಲಿ ಗ್ರಾಮೀಣ ಅಭಿವೃದ್ಧಿ ಯೋಜನೆಗಳನ್ನು ಅನುಷ್ಠಾನಗೊಳಿಸಲಾಗುತ್ತದೆ. ರಾಜ್ಯದಲ್ಲಿ ಸುಮಾರು ಮನೆಗಳನ್ನು ನಿರ್ಗತಿಕರಿಗೆ ಕಟ್ಟುವ ಗುರಿಯನ್ನ ಹಮ್ಮಿಕೊಂಡಿದ್ದು, ಈಗಾಗಲೇ ಹಲವು ಮನೆಗಳ ಕಾಮಗಾರಿ ಪೂರ್ಣಗೊಂಡಿದ್ದು, ಇನ್ನು ಕೆಲವೇ ದಿನಗಳಲ್ಲಿ 1,000 ಮನೆಗಳನ್ನು ನಿರ್ಗತಿಕ ಕುಟುಂಬಗಳಿಗೆ ಹಸ್ತಾಂತರಿಸಲಾಗುವುದೆಂದರು. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಹೆಸರಿನಲ್ಲಿ ನಡೆಯುತ್ತಿರುವ ಈ ಸಂಘ ಯಾವುದೇ ಭಾಗದಲ್ಲಿ ಕೆರೆ, ಗ್ರಾಮ ಅಭಿವೃದ್ಧಿ, ವಿಕಲಚೇತನರಿಗೆ ವೀಲ್ಚೇರ್ ಸೇರಿದಂತೆ ಅನೇಕ ರೀತಿಯ ಸಹಾಯ ಮಾಶಾಸನ, ಗ್ರಾಮೀಣ ಪ್ರದೇಶದಲ್ಲಿ ಸರ್ಕಾರಿ ಶಾಲೆಗಳ ನಾವಿಕರು ಮಾಡುವ ಮೂಲಕ ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇಂಥವರ ಬಗ್ಗೆ ಯಾರೋ ಇಬ್ಬರು ಮಾತನಾಡಿ ಕೋರ್ಟಿಗೆ ಹೋಗುವಂತಾಯಿತು. ಆದರೆ ಅವರಿಗೆ ಒಳ್ಳೆಯ ಬುದ್ಧಿ ಆ ಮಂಜುನಾಥ ಸ್ವಾಮಿ ನೀಡಲಿ. ಕಾರ್ಯಕ್ರಮದಲ್ಲಿ ಎಲ್ ರಾಜಣ್ಣ, ಪ್ರದೀಪ್ ಕುಮಾರ್, ರೇಣುಕಾ ಪ್ರಸಾದ್, ದಾಡಿ ವೆಂಕಟೇಶ್, ಮಹೇಂದ್ರ, ಗಂಗಯ್ಯ, ಅನಸೂಯಮ್ಮ, ಆಶಾ ಸೇರಿದಂತೆ ಅನೇಕ ಮುಖಂಡರು ಹಾಗೂ ಸಂಘದ ಸದಸ್ಯರು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿ ಸತೀಶ್ ಎಸ್, ಕೊರಟಗೆರೆ. ಅದಕ್ಕೋಸ್ಕರ ನಾನು ಎದ್ದೇಳಿದೆ. ಇವತ್ತು ನೋಡಿದಾಗ ಅಲ್ಲಿ ಯಾರೋ ಎಂಥ ದೊಡ್ಡ ಫಂಕ್ಷನ್ ಆದ್ರೂ ಒಬ್ರು ಬರೋದಿಲ್ಲ ಪತ್ರಕರ್ತರು. ಇವತ್ತು ಇಂಥ ಸಣ್ಣ ಕಾರ್ಯಕ್ರಮ ಬಂದಿದ್ದಾರೆ ಹರೀಶ್ ಅವರೇ. ನಿಮ್ಮ ಎಲ್ಲ ಸ್ನೇಹಿತ ಮಾಧ್ಯಮದವ್ರಿಗೂ ನಾನು ಮಂಜುನಾಥನ ಅವರ ಆಶೀರ್ವಾದ ನಿಮ್ಮ ಮೇಲಿರಲಿ, ನಿಮ್ಮ ಪತ್ರಿಕಾ ಮಾಧ್ಯಮದವ್ರ ಮೇಲೆ ಅಂತ ಹೇಳ್ತಾ, ಇವತ್ತು ಮುದ್ದಯ್ಯನವ್ರಿಗೆ ಈ ಮನೆ ಕಟ್ಕೊಟ್ಟಿದ್ದಾರೆ. ನಿನ್ನ ಕಡು ಬಡತನ ಇವತ್ತು ಧರ್ಮಸ್ಥಳ ಮಂಜುನಾಥ ನಿನ್ನ ಕೈ ಬಿಡೋದಿಲ್ಲ ಅಂತ ಹೇಳ್ತಾ, ಇದು ಕಟ್ಟಕಡೆಯ ಗ್ರಾಮ ಗಂಟೆಗನಹಳ್ಳಿ ಅಂದರೆ ಕುರುಬರ ಗಂಟೆಗನಹಳ್ಳಿಯಿಂದ ನಾವು ಹತ್ತೆ ಹೋಗ್ಬಿಡ್ತಿದ್ವಿ. ಈ ಮಾದೇವರ ಗಂಟೆಗನಹಳ್ಳಿ ಅಂತೇಳಿ ಹೆಸರಾಗಿರುವಂಥ ಈ ಊರಿಗೆ ಈ ಧರ್ಮಸ್ಥಳದ ನಮ್ಮ ಅನಿತಾ ಮೇಡಮ್ನವರು ಇದು ಮಾಡಿಕೊಟ್ಟಿದ್ದಾರೆ. ನಾನು ತುಂಬ ನಿಮಗೆಲ್ಲ ಒಂದು ಅಭಿನಂದನೆ ಸಲ್ಲಿಸ್ತಾ, ಇಂಥ ಕಾರ್ಯಕ್ರಮಗಳು ಅನೇಕ ಮಾಡ್ತಿದ್ದಾರೆ ಧರ್ಮಸ್ಥಳ ಸಂಸ್ಥೆಯವರು. ಏನೋ ಕೆಟ್ಟ ಅಪಪ್ರಚಾರ ಮಾಡಿದ್ರು ಧರ್ಮಸ್ಥಳ ಬುರುಡೆ ಗ್ಯಾಂಗು, ಇವತ್ತೇನೂ ಆಗಿಲ್ಲ. ನಾವು ಇಂಥ ಸಣ್ಣ ಫಂಕ್ಷನಾಗೂ ಹೇಳ್ಬೇಕು, ದೊಡ್ಡ ಫಂಕ್ಷನಾಗೂ ಹೇಳ್ಬೇಕು. ಇವತ್ತೇನಾಯಿತು ಅವರು ಬುರುಡೆ ಗ್ಯಾಂಗು ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆಯವರು ಮಂಜುನಾಥನ ಆಶೀರ್ವಾದ ಆ ಧರ್ಮಸ್ಥಳಕ್ಕೆ ಯಾವುದೇ ರೀತಿಯ ಏನೂ ಕೆಟ್ಟ ಹೆಸರು ಬರಲ್ಲ. ಈ 100 ವರ್ಷ ಇರಲಿ, 1000 ವರ್ಷ ಇರಲಿ ಮಂಜುನಾಥನ ಸನ್ನಿಧಿಗೆ ಇವತ್ತು ಸಾವಿರಾರು ಕುಟುಂಬ ಇವತ್ತು ಜೀವನ ಮಾಡ್ತಾ ಇದೆ. ನಿಮ್ಮಂಥರು ಇರ್ಬೋದು, ಇವತ್ತು ಇವರು ಅಫಿಷಿಯಲ್ಗಳಿರ್ಬೋದು, ಸಾವಿರಾರು ಜನ ಅಧಿಕಾರಿಗಳನ್ನ ಒಂದು ಸರ್ಕಾರ ನಡೆಸಿದಂಥ ಒಂದು ಸಂಸ್ಥೆ ಅಂದರೆ
ಧರ್ಮಸ್ಥಳದ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಅಂತ ನಾವು ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಪಡ್ತೀವಿ. ಈ ಯೋಜನೆ ಏನಿವತ್ತು ನಮ್ಮ ಕೊರಟಗೆರೆ ತಾಲೂಕಿನ ಗಂಟಗಾನಹಳ್ಳಿ ಗ್ರಾಮ ಸಮಾಜದಿಂದ ತುಂಬ ದೂರ ಇರೋಂಥ ತುಳಿತಕ್ಕೊಳಪಟ್ಟಂಥ ಸಮಾಜದಲ್ಲಿ ಒಬ್ಬನ್ನ ನಿರ್ಗತಿನ ಗುರುತಿಸಿರುವಂಥ ಮಂಜುನಾಥ ಸ್ವಾಮಿಗೆ ಮೊದಲು ಶರಣ ಹೇಳ್ತಾ ಆ ವ್ಯವಸ್ಥೆಯಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ಧರ್ಮಸ್ಥಳದ ಧರ್ಮಾಧಿಕಾರಿ ಹಾಗೂ ಅವರ ಪತ್ನಿಯವರಿಗೆ ಮೊದಲನೇದಾಗಿ ನಾನು ಶರಣ ಹೇಳೋದಕ್ಕೂ, ರೇಣುಕಾಚಾರ್ಯರ ಜಯಂತಿ ದಿನ ನಮ್ಮೊಬ್ಬ ಫಲಾನುಭವಿ ನನ್ನ ಸಮಾಜದ ನನ್ನ ಅಣ್ಣ ತಮ್ಮನಿಗೆ ಒಂದು ಸಣ್ಣ ಕುಟೀರನಾದರೂ ಕಟ್ಕೊಡುವಂಥ ಮಂಜುನಾಥನ ಕೃಪೆ ಆಗಿರೋದ್ರಿಂದ ನಾನು ಸ್ವಾಮೀಜಿಯವರಿಗೂ ಮತ್ತು ವೇದಿಕೆಯಲ್ಲಿರೋ ಎಲ್ಲರಿಗೂ ಶುಭ ಕೋರ್ತಾ ಕಾಲಾವಕಾಶದಲ್ಲಿ ಹೆಚ್ಚಿನ ವಿಚಾರ ಮಾತಾಡೋದಲ್ಲ, ಮೇಡಮ್ ಅವರೆಲ್ಲ ಸಂಪೂರ್ಣವಾಗಿ ಹೇಳಿದ್ದಾರೆ. ಆದರೆ ಈ ಯೋಜನೆ ತಲುಪುವಾಗ ಸ್ಥಳೀಯರಾಗಿ ನಮ್ಮನ್ನು ಒಂದಿಷ್ಟು ಬಳಸ್ಕೊಂಡ್ರೆ ನಾವು ಒಂದು ಕೈಲಾದಷ್ಟು ಸಹಾಯ ಮಾಡ್ಕೊಳ್ಬೇಕು ಅಂತ. ಮತ್ತು ಈ ಒಂದು ಸರಳ ಕಾರ್ಯಕ್ರಮಕ್ಕೆ ದೊಡ್ಡ ಮನಸ್ಸು ಮಾಡಿ ನಮ್ಮ ಮುರಳೀಧರ ಹಾಲಪ್ಪನವರು ಆಗಮಿಸಿರೋದು ನಮ್ಗೆ ಭಾಳ ಸಂತೋಷದ ವಿಚಾರ. ಎಲ್ಲರಿಗೂ ಶುಭಾಶಯ ಕೊಡ್ತಾ ನನ್ನ ಹಿತ ಸರಿಯಿಂದ ನಿಮ್ಮ ಕಡೆಯಿಂದ ಯಾರು ಏನೂ ನಿರೀಕ್ಷೆ ಮಾಡಲ್ಲ. ಮೈಕು, ಶಾಮಿಯಾನ, ಕುರ್ಚಿ ಇದಕ್ಕೆ ಹಣ ವ್ಯಯ ಮಾಡೋಂಥದ್ದು ಬೇಕಾಗಿಲ್ಲ. ಅದನ್ನೇ ಫಲಾನುಭವಿಗಳಿಗೆ ಅದನ್ನು ಟ್ರಾನ್ಸ್ಫರ್ ಆಗ್ಬಿಟ್ರೆ ಇವ್ರಿಗೆ ಇನ್ನೂ ಅನುಕೂಲ ಆಗ್ತದೆ. ಆಮೇಲೆ ಇವತ್ತು ನಿಮ್ಮ ಕುಟುಂಬ ತಿಮ್ಮಣ್ಣ, ಮುದ್ದಯ್ಯ, ಪ್ರೇಮ, ಇನ್ನೊಬ್ಬ ತಂಗಿ ಹೆಸರು ಸಂಧ್ಯಾ, ಆಮೇಲೆ ಮೊಮ್ಮಗ ಮಾರುತಿ, ಎಲ್ಲರೂ ಸುಖವಾಗಿರಲಿ, ನೆಮ್ಮದಿ ಸ್ವಾಭಿಮಾನದ ಜೀವನ ಸಾಗಿಸ್ಲಿ ಅಂತೇಳಿ ಈ ಕುಟೀರವನ್ನು ಇವತ್ತಲ್ಲಿ ಕಟ್ಕೊಟ್ಟಿದ್ದಾರೆ ಮಾರುತಿ ನಿಲಯ. ನಿಮಗೆ ಒಳ್ಳೆಯದಾಗಲಿ. ಹಾಗೆಯೇ ಇದೊಂದು ಮಾದರಿಯಾಗಿ ಇದು 3ನೇ ಮನೆ ಹಸ್ತಾಂತರ ಕೊರಟಗೆರೆ ತಾಲೂಕಲ್ಲಿ ಮಾಡ್ತಿದ್ದಾರೆ. ಕೆರೆಗಳದು ಅಭಿವೃದ್ಧಿ ಮಾಡಬೇಕು ಅಂದರೂ ಧರ್ಮಸ್ಥಳದವರೇ ಬರಬೇಕು. ಶಾಲೆಗಳು ಜೀರ್ಣೋದ್ಧಾರ ಆಗಬೇಕು, ದೇವಸ್ಥಾನದ್ದೇನಾದರೂ ಕಟ್ಟಡಗಳಾಗಬೇಕು ಅಂದ್ರೂ ಧರ್ಮಸ್ಥಳದವರೇ ಬೇಕು. ಕೊನೆಗೆ ಒಂದು ರುದ್ರಭೂಮಿ ಮಾಡಬೇಕು ಅಂತ ಹೇಳಿದ್ರು ನಾವು ಅರ್ಜಿ ಕೊಡೋದು ಕಾವಂದ್ರಿ. ಪ್ರತಿಯೊಂದಕ್ಕೂ ನಾವು ಅರ್ಜಿ ಕೊಡೋದು ಯಾವ್ದಾದ್ರು ಮಾಶಾಸನ ಬೇಕು ಅಂತ ಹೇಳಿದರೆ, ಸ್ವಯಂ ಉದ್ಯೋಗ ಬೇಕು ಅಂತ ಹೇಳಿದರೆ, ಪ್ರತಿಯೊಂದಕ್ಕೂ ನಾವು ಮಾತೃಶ್ರೀ ಹತ್ರನೇ ಹೋಗ್ತೀವಿ, ಧರ್ಮಸ್ಥಳಕ್ಕೆ ಹೋಗ್ತೀವಿ, ಒಂದು ಅಪ್ಲಿಕೇಶನ್ ಕೊಡ್ತೀವಿ. ಇಷ್ಟೊಂದೆಲ್ಲ ಮಾಡಬೇಕಾದ್ರೆ ಯಾರೋ ಕುಹಕಿಗಳು, ವಿಕೃತ ಮನಸ್ಸಿನವರು ಒಬ್ಬರು ಕಾಮೆಂಟ್ ಮಾಡಿದ್ದಕ್ಕೆ ಏನು ಪ್ರಪಂಚ ತುಂಬ ಅದನ್ನು ಅಲ್ಲೋಲ ಕಲ್ಲೋಲ ಮಾಡಿಬಿಟ್ಟೋದನ್ನು. ಕೊನೆಗೆ ಆ ದೇವರೇ ಅವರಿಗೆ ಪಾಠನ ಕಲಿಸ್ಕೊಟ್ಟು ಮಂಜುನಾಥ ಸ್ವಾಮಿನೇ ಅದು ಏನು ಇಲ್ಲಂಗೆ ಅವರವರಲ್ಲೇ ಒಳಜಗಳ ಬಂದು ಯಾರ್ಯಾರು ನಾಟಕ ಆಡಿದ್ರು, ಯಾರ್ಯಾರು ಇದನ್ನು ಪಿತೂರಿ ಮಾಡಿದ್ರು ಎಲ್ಲ ಬಯಲಿಗೆ ಬಂತು. ಈಗ ಹೇಗೆ ಹಿಂದೆ ದೇವತೆಗಳು ಅವ್ರಿಗೂ ಅಗ್ನಿ ಪರೀಕ್ಷೆ ಇತ್ತು, ಧರ್ಮಸ್ಥಳಕ್ಕೂ ಅಗ್ನಿ ಪರೀಕ್ಷೆಯಿಂದ ಹೊರಗಡೆ ಬಂದು ಇನ್ನೂ ಹೆಚ್ಚಿಗೆ ಕೆಲಸ, ದುಪ್ಪಟ್ಟು ಕೆಲಸ ಆಗೋ ಥರ ನಾವು ಕಣ್ಣು ಮುಂದೆ ನಾವೆಲ್ಲರೂ ನೋಡ್ತಾ ಇದ್ದೀವಿ. ಆಮೇಲೆ ನಿಮಗೆ ಇವಾಗ ಸಿಕ್ಕೇತಲ್ಲ ಮನೆ, ನೀವು ಒಂದು 10 ಜನಕ್ಕೆ ಹೇಳ್ಬೇಕು, ಧರ್ಮಸ್ಥಳದವ್ರು ಇಂಥ ನಮ್ಗೆ ಒಳ್ಳೆ ಕಾರ್ಯ ಮಾಡಿದ್ದಾರೆ, ಜೀವನ ಪೂರ್ತಿ ನೆನೆಸ್ತೀವಿ. ಹಾಗೆ ನಿಮ್ಗೆ ಪ್ರತಿ ತಿಂಗಳು ಮಾಶಾಸನ ಕೊಡ್ತಾ ಇದ್ದಾರೆ ತಾನೆ. ಅವ್ರು ನೀವು ಎಷ್ಟು ಜೀವನ ಪೂರ್ತಿ ನೀವೆಲ್ಲ ಕುಟುಂಬದವರು ಅವ್ರಿಗೆ ಕೃತಜ್ಞತೆ ಸಲ್ಲಿಸಂಗಾಗಬೇಕು. ನಮ್ಮ ಮೊದಲು ಭಾರಿ ಬಡತನದಾಗಿದ್ದೆ, ಮನೆ ಇರಲಿಲ್ಲ, ಬಾಗಿಲಿಲ್ಲ, ತೊಂದರೆ ಆಗಿದ್ದೆ. ಧರ್ಮಸ್ಥಳ ಸಂಸ್ಥೆ ಕಡೆಯಿಂದ ಮನೆ ನಿರ್ಮಾಣ ಮಾಡಿಕೊಟ್ರು, ಭಾರಿ ಸಂತೋಷ ಆಗ್ತದೆ. ಜಾಗನೂ ಇರಲಿಲ್ವ ನಿಮ್ಮದು? ಮತ್ತೆ ಇನ್ನು ಜಾಗಲ್ಲ ಯಾರೋ ಕೊಟ್ಟರು ಸಾಧಾರಣವಾಗಿ, ಅಲ್ಲಿ ಸಂಸ್ಥೆ ಕಡೆಯಿಂದ ಮನೆ ಹಾಕ್ಕೊಟ್ರು, ಕಟ್ಕೊಟ್ರು. ಹಂಗೆ ಮಾಶಾಸನ ಕೂಡ ಧರ್ಮಸ್ಥಳ ಸಂಘದಿಂದನೇ ಬರುತ್ತೆ? ಕೊಡ್ತಾರೆ. ಎಷ್ಟು ಬರುತ್ತೆ? 1,000 ಕೊಡ್ತಾರೆ. ಖುಷಿ ಆಯ್ತಾ ಮನೆ ಕಟ್ಟಿ? ಖುಷಿ ಆಯ್ತು. ಜೀವನಕ್ಕೆ ಹೆಂಗೆ 1,000 ರೂಪಾಯಿ ಆಧಾರ ಇದು ಮಾಡಿಕೊಟ್ಟವ್ರು, ಆಧಾರ ಇರೋದು ಜಾಗ ಮಾಡಿಕೊಟ್ರು. ಆಯ್ತು, ಏನು ಹೇಳಕ್ಕೆ ಇಷ್ಟಪಡ್ತು? ಕುಟುಂಬ, ಪ್ರೇಮ, ಸಂಧ್ಯಾ, ಮೊಮ್ಮಗ ಮಾರುತಿ ಇವರೆಲ್ಲರೂ ಸುಖವಾಗಿರಲಿ ಅಂತ ಹೇಳಿ, ನೆಮ್ಮದಿಯಾಗಿರಲಿ, ಒಂದು ಆಸರೆ ಇರಲಿ ಅಂತೇಳಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘದವರು ಇವತ್ತಿಲ್ಲಿ ಒಂದು ಮನೇನ ಕಟ್ಸ್ಕೊಟ್ಟಿದ್ದಾರೆ. ಸ್ವಾಭಿಮಾನಿ ಬದುಕು ಬಾಳ್ಲಿ ಅಂತೇಳಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳು
ವೀರೇಂದ್ರ ಹೆಗ್ಡೆ ಅವರು ಹಾಗೂ ಮಾತೃಶ್ರೀ ಅವರು, ಮಂಜುನಾಥ ಸ್ವಾಮಿ ಅವರೆಲ್ಲರ ಆಶೀರ್ವಾದದಿಂದ ಅವರ ಜೀವನ ಸುಖವಾಗಲಿ ಸಾಗಲಿ ಅಂತೇಳಿ ಇಲ್ಲಿ ನಡೆದಿರೋ ನಾವೆಲ್ಲರೂ ಹಾರೈಸ್ತೀವಿ. ಕಟ್ಟಿ 1982ರಿಂದ ಪ್ರಾರಂಭಿಸಿ ಇವತ್ತಿಗೆ 42 ವರ್ಷಗಳ ಸುದೀರ್ಘ ಅವಧಿಯಲ್ಲಿ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗೂ ಒಂದು ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ಯೋಜನೆ ಎಲ್ಲ ಕಾರ್ಯಕ್ರಮಗಳನ್ನು ತಲುಪಿಸಿ ಸಮಾಜದ ಮುಖ್ಯವಾಹಿನಿಗೆ ತರುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅದರಲ್ಲಿ ವಿಶೇಷವಾಗಿ ನಾವು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಹಾಗೂ ಸಾಮಾಜಿಕವಾಗಿ ಅವರಿಗೆ ಪ್ರಬಲರನ್ನಾಗಿ ಮಾಡಲಿಕ್ಕೆ ವಿಶೇಷವಾಗಿ ಸ್ವಸಹಾಯ ಸಂಘಗಳ ಒಂದು ಪರಿಕಲ್ಪನೆಯ ಮೂಲಕ ಆ ತರಬೇತಿಗಳನ್ನು ನೀಡೋದಿರ್ಬೋದು ಅಥವಾ ಅವರಿಗೆ ಸಕಾಲಕ್ಕೆ ಮಾಹಿತಿ ಮಾರ್ಗದರ್ಶನ ನೀಡೋದ್ರ ಜೊತೆಗೆ ವಿಶೇಷವಾಗಿ ನಮ್ಮ ಸರ್ಕಾರದಿಂದ ಸಿಗುವಂಥ ಸೌಲಭ್ಯಗಳಿರ್ಬೋದು, ಹಾಗೆಯೇ ಸಮುದಾಯದ ಅಭಿವೃದ್ಧಿ ನಿಟ್ಟಿನಲ್ಲಿ ಶಾಲಾ ಒಂದು ಸರ್ಕಾರಕ್ಕೆ ಸಂಬಂಧಪಟ್ಟ ಶಾಲಾ ಹೈಸ್ಕೂಲು ಮಟ್ಟದ ವಿದ್ಯಾರ್ಥಿಗಳವರೆಗೆ ಕಟ್ಟಡಗಳ ನಿರ್ಮಾಣ ಇರ್ಬೋದು ಅಥವಾ ನಮ್ಮ ಶೌಚಾಲಯಗಳ ನಿರ್ಮಾಣ, ವಿದ್ಯುತ್ ಉಪಕರಣಗಳ ಒದಗಣೆ, ಮತ್ತು ತುಂಬ ಮಕ್ಕಳಿದ್ದಾರೆ ಟೀಚರ್ಸ್ ಕೊಡ್ತಾ ಇರುವಂಥ ಶಾಲೆಗಳಿಗೆ ಟೀಚರ್ಸ್ ಒದಗಣೆ ಇರ್ಬೋದು. ಹಾಗೆ ಪೀಠೋಪಕರಣಗಳ ಲೆಕ್ಕದಲ್ಲಿ ನಮ್ಮ ಡೆಸ್ಕ್ ಬೆಂಚ್ ವಿತರಣೆ ಇರ್ಬೋದು. ಹಾಗೆ ದೇವಸ್ಥಾನಗಳ ಜೀರ್ಣೋದ್ಧಾರ, ನಮ್ಮ ಹಾಲು ಉತ್ಪಾದಕರ ಸಹಕಾರಿ ಸಂಘಕ್ಕೆ ರೈತರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಅದರ ಒಂದು ಸದುಪಯೋಗ ಪೂರಕವಾಗಿ ಮನೆಗಳನ್ನು ಆಧರಿಸಿ ಅವರಿಗೆ ಅನುದಾನ ನೀಡುವಂಥ ಇರ್ಬೋದು. ಸಮುದಾಯ ಭವನಗಳ ಒಂದು ನಿರ್ಮಾಣಕ್ಕೆ ಸಹಕಾರ ನೀಡುವಂಥದ್ದು. ಹಾಗೆ ವಿಶೇಷವಾಗಿ ನಮ್ಮೆಲ್ಲ ವೃತ್ತಿ ಶಿಕ್ಷಣಕ್ಕೆ ಪೂರಕವಾಗಿ ಓದುವಂಥ ನಮ್ಮ ಸದಸ್ಯರ ಮಕ್ಕಳಿಗೆ ಸ್ಕಾಲರ್ಶಿಪ್ ಯೋಜನೆ ಇದೆ. ಅದರೊಟ್ಟಿಗೆ ನಮ್ಮೆಲ್ಲ ಸಮಾಜದಲ್ಲಿ ಕಟ್ಟಕಡೆಯಾಗಿ ಗುರುತಿಸಿಕೊಳ್ಳುವಂಥ ನಿರ್ಗತಿಕರು, ವಯಸ್ಸಾದಂಥ ಹಿರಿಯ ಜೀವಗಳಿಗೆ ಒಂದು ಕೊನೆಯ ಹಂತದಲ್ಲಿ ಜೀವನ ಚೆನ್ನಾಗಿರಬೇಕು, ಅವರ ಕುಟುಂಬಕ್ಕೆ ಒಂದು ಹೊತ್ತಿನ ಊಟಕ್ಕೆ ಅವರಿಗೆ ಸಹಕಾರಿಯಾಗಬೇಕು ಅಂತ ಹೇಳ್ಕೊಂಡು ಮಾಶಾಸನಗಳ ಒದಗಣೆ ಕಾರ್ಯಕ್ರಮ, ಹಾಗೆ ವಾತ್ಸಲ್ಯ ಕಾರ್ಯಕ್ರಮದ ಅಡಿಯಲ್ಲಿ ಇರುವವರೆಗೆ ವಾತ್ಸಲ್ಯಕ್ಕೆ ಜೀವನ ಉಪಯೋಗಕ್ಕೆ ಅತಿ ಅಗತ್ಯವಾದ ಮನೆ ಇಲ್ಲದವರಿಗೆ ಮನೆ ಕಟ್ಟುವಂಥ ಕೆಲಸವನ್ನು ಪರಮ ಪೂಜ್ಯರು ಮಾಡ್ತಿದ್ದಾರೆ. ಹಾಗೆಯೇ ವಿಕಲಚೇತನರಿಗೆ ಜನಮಂಗಳ ಕಾರ್ಯಕ್ರಮದ ಅಡಿಯಲ್ಲಿ ವೀಲ್ ಚೇರ್ ಇರ್ಬೋದು, ವಾಕರ್ ಇರ್ಬೋದು, ಯೂ ಸ್ಟಿಕ್ ಇರ್ಬೋದು, ಹಾಗೆ ಅವರಿಗೆ ಯಾವ ಅವಶ್ಯಕತೆ ಇದೆಯಾ ಆ ವಸ್ತುಗಳನ್ನು ಬೇಡಿಕೆ ಆಧಾರದಲ್ಲಿ ಉಚಿತವಾಗಿ ನೀಡುವಂಥ ಕೆಲಸವನ್ನು ಪೂಜ್ಯನವರು ಮತ್ತು ಅಮ್ಮನವರು ಮಾಡ್ತಾ ಬಂದಿದ್ದಾರೆ. ಹಾಗೆ ನಮ್ಮ ತಾಲೂಕಿನಲ್ಲಿ ಇವತ್ತು ನಾವು ಮುದ್ದೈಯವರಿಗೆ ವಿಶೇಷವಾಗಿ ಮನೆಯನ್ನು ಹಸ್ತಾಂತರ ಮಾಡಿ ಮುಂದಿನ ಜೀವನಕ್ಕೆ ಒಂದು ದಾರಿ ಮಾಡೋ ಕೆಲಸವನ್ನು ಅಮ್ಮನವರು ಮಾಡಿಸಿಕೊಟ್ಟಿದ್ದಾರೆ. ಈ ಒಂದು ಶುಭ ಸಂದರ್ಭದಲ್ಲಿ ಎಲ್ರಿಗೂ ಸಹಿತ ವಿಶೇಷವಾಗಿ ಎಲ್ಲ ವರ್ಗದ ಜಾತಿ ಮತ ಪಂಥ ಅನ್ನೋದೇ ಎಲ್ಲರಿಗೂ ಸಹಿತ ಒಂದೇ ರೀತಿಯಲ್ಲಿ ಒಂದೇ ಲೆಕ್ಕದಲ್ಲಿ ಎಲ್ಲ ಕಾರ್ಯಕ್ರಮ ನಡೆಸಿಕೊಂಡು ಧರ್ಮದ ಸರ್ವಾಂಗೀಣ ಅಭಿವೃದ್ಧಿ ನಿಟ್ಟಲ್ಲಿ ಅದೇ